ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ನೋಡ್ತಿರುವ ಎಲ್ಲರಿಗೂ ಹೇಳುವಂತಹ ಮಾತು, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ಇವತ್ತು ಮಾಡ್ತಿರುವಂತಹ ಕೆಲಸ ಏನಂತ ಕೇಳಿದ್ರೆ, ಗೆಸ್ಟ್ ಹೌಸ್. ನಿಮ್ಗೆ ಗೊತ್ತಿದೆ ಕೆಲಸ ಮಾಡ್ತಾ ಇರುವುದು. ಈ ಗೆಸ್ಟ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಇದು ಹುಲ್ಲು, ಹಸಿರು ಹುಲ್ಲು, ಪ್ಲಾಸ್ಟಿಕ್ ಏನಲ್ಲ. ಆದ್ರೆ ಇದಕ್ಕೆ ನೀರು ಹಾಕ್ಬೇಕು. ಈ ಕಡೆ ನೀರು ಹಾಕಿ ಸಂಪೂರ್ಣವಾಯಿತು. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಅದರ ಮೋಟ್ರ್ ಚಾಲ್ ಮಾಡಿದ್ದು ಒಂದು ಅರ್ಧ ಗಂಟೆ ರನ್ ಮಾಡಬೇಕು. ಈಗ ಜಾಸ್ತಿ ಏನೋ ಕಸ್ಟಮರ್ಸ್ ಇರಲ್ಲ, ಆದರೆ ದಿವಸದಲ್ಲಿ ಕೆಲಸ ಇರುತ್ತೆ. ಇದೆಲ್ಲ ಈಗ ಮೋಟ್ರ್ ಚಾಲ್ ಮಾಡಿದ್ದೇನೆ. ಈ ಥರ ನಾನು ಮತ್ತೊಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿಗೆ ಹೋಗಿ ಈ ಪೈಪ್ ಅಲ್ಲಿಗೆ ತಗೊಂಡು ಹೋಗಿ ಆ ನಂತರ ಅಲ್ಲಿ ಹುಲ್ಲಿಗೆ ನೀರು ಹಾಕಬೇಕು. ಇದು ನಮ್ಮ ಗೆಸ್ಟ್ ಹೌಸ್. ನೋಡಿ, ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಹಾಕಬೇಕು ಅಂತ. ಜಾಸ್ತಿ ನೀರು ಈಗ ಸ್ವಲ್ಪ ಬಿಸಿಲಿದೆ ಇಲ್ಲಿ, ಚಳಿ ಜಾಸ್ತಿ. ಆದರೆ ಒಂದು ವಾರವಾಯಿತು, ಸ್ವಲ್ಪ ಬಿಸಿಲಿದೆ. ಇದಕ್ಕೆ ನೀರು ಹಾಕಬೇಕು. ಇವತ್ತಿನ ಸಂಪೂರ್ಣವಾದ ನಾನು ಮಾಡ್ತಿರುವಂತಹ ಕೆಲಸ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ನಾನು ಈ ಕಡೆಗೆ ಬಂದೆ. ಇಲ್ಲಿ ಅಲ್ಲಿಂದ ಪೈಪ್ ತೆಗೆಳ್ಬೇಕು. ಈ ತರ ಪೈಪ್ ತೆಗೆದು ತುಂಬಾ ಕಷ್ಟ ಆಗತ್ತೆ. ಈ ಪೈಪ್ ಅನ್ನು ಆ ಕಡೆ ಈ ಕಡೆ ಮಾಡ್ಬೇಕು. ಇದು ತುಂಬಾ ಕಷ್ಟ ಅಂದ. ಯಾಕೆ ನೀವು ಕಾಣ್ತಾ ಇದ್ದೀರಲ್ಲ, ಇದು ಇದಕ್ಕೆ ನೀರ್ ಹಾಕ್ಬೇಕು. ನೀರ್ ಹಾಕೋದೇನು ಈಸಿಯಾ ಅಂದ್ರೆ ದಿವಸ ಹಾಕುವಾಗ ಸಾಕಾಗಿ ಹೋಗತ್ತೆ. ಬೇಡ ಅಂತ ಇಲ್ಲಿಂದ ಈ ಕಡೆಗೆ ಹಾಕಿ ಸಂಪೂರ್ಣವಾಗಿ ಇಲ್ಲಿಂದ ಇದರ ಮತ್ತೊಂದು ಭಾಗ ತೆಗೆದುಕೊಂಡು ನೀರು ಬಿಡ್ಬೇಕು. ಇದಕ್ಕೆ ದಿವಸ ಹಾಕ್ಬೇಕಂತ ಏನಿಲ್ಲ. ಇದಕ್ಕೆ ಒಂದು ವಾರಕ್ಕೆ ಒಂದು ಸಲ ಹಾಕಿದ್ರೆ ಸಾಕು. ನಾನು 1-2 ತಿಂಗಳಾಯ್ತು ನೀರೇ ಆಗ್ತಾ ಇಲ್ಲ. ಅದಕ್ಕೆ ಈಗ 1-2 ದಿವಸದಿಂದ ನೀರ್ ಹಾಕ್ತಾ ಇದ್ದೇನೆ. ಇವತ್ತು ಇದಕ್ಕೆ ನೀರ್ ಹಾಕ್ಬೇಕು. ಹೀಗೆ ನೀರ್ ಹಾಕಿದ್ರೆ ಚೆನ್ನಾಗಿರತ್ತೆ. ಇದೀಗ ಚಳಿ ಅಲ್ಲ, ಚಳಿ ಹೋಗ್ತಲ್ಲಿ ಜಾಸ್ತಿ ಹಾಕುದಿಲ್ಲ. ಈ ತರ ಮೇಲಿಂದ ಮಾತ್ರ ಒದ್ದೆ ಮಾಡಿ ಬಿಡುದು ಅಷ್ಟೇ. ಈ ಸ್ಥಳ ಹೇಗಿದೆ ಅಂತ ನೋಡಿ, ಸೂಪರ್ ಆಗಿದೆ, ಚೆನ್ನ. ಇದು ಸೌದಿ ಅರೇಬಿಯಾ. ನಾನೀಗ ಕೆಲಸ ಮಾಡ್ತಾ ಇರೋದು ಸೌದಿ ಅರೇಬಿಯಾದಲ್ಲಿ. ಸೌದಿ ಅರೇಬಿಯಾದ ಅಲ್ಬಹಾ ಎನ್ನುವಂತಹ ಸ್ಥಳದಲ್ಲಿ ನಾನು ಇರುವುದು. ಮೊದಲು ರಿಯಾದಲ್ಲಿ 9 ವರ್ಷ ಕೆಲಸ ಮಾಡಿದೆ. ಇದು ನಮ್ಮ ವಿಡಿಯೋದಲ್ಲಿ ನೋಡಿ ನೀವು, ಅದ್ರಲ್ಲಿದೆ ಡೀಟೇಲ್ಸ್ ಎಲ್ಲ, ಆಯ್ತಾ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬರುವಂತಹ ಒಳ್ಳೆ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆಯ್ತಾ. ಎಷ್ಟೋ ದಿವಸ ಆಯ್ತು ವಿಡಿಯೋ ಹಾಕದೆ, ನೋಡದೆ. ನಮ್ಮದಾದಂತ ನಮ್ಗೆ ಟೆನ್ಷನ್ ಇರತ್ತೆ, ಗೊತ್ತಲ್ಲ. ಇದಕ್ಕೆ ಸಂಪೂರ್ಣವಾಗಿ ಇದು ನೀರ್ ಹಾಕಿ ಅಲ್ಲೇನು ಹಾಕುವ ಅವಶ್ಯಕತೆ ಇಲ್ಲ. ಅದು ತುಂಬಾ ಕುಡಿಯುತ್ತೆ ನೀರು. ಆ ಸ್ಥಳದ್ದು ಕಾಣುತ್ತಲ್ಲ, ಇಲ್ಲಿ ನೀರು ತುಂಬಾ ಕುಡಿಯುತ್ತೆ. ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಯಾಕೆಂತ ಕೇಳಿದ್ರೆ ತುಂಬಾ ವರ್ಷ ಆಯ್ತು ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರುದು. ನಿಮ್ಮ ಸಹಾಯ ಬೇಕು ಅಂತ ಕೇಳಿದ್ರೆ, ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನ ಒಂದು ಬಟನ್ ಇದೆಯಲ್ಲ, ಆ ಬಟನ್ ಒತ್ತಿದ್ರೆ ಸಾಕು. ಸಬ್ಸ್ಕ್ರೈಬ್ ಅನ್ನುವಂತಹ ರೆಡ್ ಬಟನ್ ಇದೆ, ಅದು ನೀವು ಒತ್ತಿದ್ರೆ ಸಾಕು. ನಮ್ಗೆ ಸಪೋರ್ಟ್ ಆಗತ್ತೆ. ನೀವು ನೋಡ್ತೀರಾ ಅಂತಹ ಭರವಸೆ ಸಹ ಇರತ್ತೆ. ಇದು ಒಂದು ಚಂದವಾದಂತಹ ಹೂವಿನ ಗಿಡ. ಇದೆಲ್ಲ ಸಂಪೂರ್ಣವಾಗಿ ಹೂವೇ ಜಾಸ್ತಿ ಇರೋದು. ಇಲ್ಲೆಲ್ಲ ಹೂವಿಗೆಲ್ಲ ಬೆಲೆ ಕೊಡುದು ಜಾಸ್ತಿ. ಚಂದವಾಗಿರ್ಬೇಕು, ಸ್ವಚ್ಛವಾಗಿರಬೇಕು, ಆ ತರ. ನೋಡಿದ್ರಲ್ಲ, ಇದು ಆ ಕಡೆಗೆಲ್ಲ ಹಾಕ್ಬೇಕು. ಆ ಕಡೆಗೆಲ್ಲ ಫುಲ್ ನೀರ್ ಹಾಕಿ ಆ ನಂತರ ಇಲ್ಲಿ ಕೆಲಸ ಏನಿಲ್ಲ. ಈಗ ಸೀಸನ್ ಇಲ್ಲದ ಕಾರಣಕ್ಕೋಸ್ಕರ ಕೆಲಸ ಅಷ್ಟೇನಿಲ್ಲ. ನಿದ್ದೆನೂ ಬರ್ತಾ ಇಲ್ಲ, ಅಷ್ಟು ಟೆನ್ಷನ್ ಅಲ್ಲಿ ಇದ್ದೇವೆ. ಮೊಬೈಲ್ ನೋಡ್ಕೊಂಡು, ಮೊಬೈಲ್ ಎಲ್ಲ ಆಟ ಆಡ್ಕೊಂಡು ಇದೇ ಮಾಡ್ತಾ ಇರುದು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟೇ. ನಾಳೆ
ಬೇರೆ ವಿಡಿಯೋ ಜೊತೆ ನಾನು ಬರ್ತೇನೆ. ಇಷ್ಟೇ ಹೇಳಿಕಿರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟೇ. ಇದು ಒಂದು ಗೆಸ್ಟ್ ಹೌಸ್ ನಲ್ಲಿ ನಾನು ಮಾಡ್ತಿರುವಂತಹ ಕೆಲಸ, ಅದರ ಸ್ವಚ್ಛತೆ ಮಾಡುವಂತಹ ಕೆಲಸ, ಕ್ಲೀನ್ ಮಾಡುವಂತಹ ಕೆಲಸ, ನೀರ್ ಹಾಕುವಂತಹ ಕೆಲಸ. ಮಂಗಳೂರಿನವ ನಾನು. ನಮ್ಗೆ ನಿಮ್ಮ ಸಪೋರ್ಟ್ ನಮ್ಗೆ ಅವಶ್ಯಕತೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.